ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಚಕ್ರಗಳ ಬ್ಯಾಲೆನ್ಸಿಂಗ್ ಬಗ್ಗೆ. ನಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಆಗಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಹೆಂಗೆ ಗೊತ್ತಾಗುತ್ತೆ? ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಇಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ಗೋಸ್ಕರನೇ ನಾನು 7 ಚಕ್ರದ ಕಾರ್ಡ್ಸ್ ತೆಗಿತಾ ಇದ್ದೀನಿ. ಈ ಕಾರ್ಡ್ಸಲ್ಲಿ ಯಾವ ಚಕ್ರ ಇಂಬ್ಯಾಲೆನ್ಸ್ ಆದರೆ ಮತ್ತು ಆ ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಕಲರ್ಸ್ ಯಾವುದು, ನೆಕ್ಸ್ಟು ಬೇರೆ ಯಾವ ಏಂಜಲ್ಸ್ನ ನಾವು ಪ್ರೇ ಮಾಡಿದ್ರೆ ಮತ್ತು ಯಾವ ದೇವರು ಮತ್ತು ಕಲರ್ಸು ಅದಕ್ಕೆ ಏನು ಯೂಸ್ ಮಾಡಬೇಕು ಅನ್ನೋ ರೆಮಿಡೀಸ್ ಸಮೇತ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಈ ಕಾರ್ಡ್ಸಲ್ಲಿ ನಾನು ನೋಡಿಲ್ಲ, ಎಲ್ಲ ವೈಟ್ ಕಾರ್ಡ್ಸೇ ಇದೆ. ಅದಕ್ಕೆ ನಿಮ್ಮ ಮುಂದೆ ಶಫಲ್ ಮಾಡಿಸಿ ನಾನು ಇಡ್ತಾ ಇದ್ದೀನಿ. ನೋಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೊಂದು ಮೋಟಿವೇಶನ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಷ್ಟು ಜನಕ್ಕೆ ನಾನು ಟ್ಯಾರೋ ರೀಡ್ ಮಾಡಬೇಕು, ಇದೊಂದು ಸಮಾಜ ಸೇವೆ ಅಂತ ಹೇಳಬಹುದು. ಒಂದು ಮೋಟಿವೇಶನ್ ಸಿಗುತ್ತೆ. ನೀವೆಷ್ಟು ಈ ಚಾನಲು ಹಾರ್ಮೋನೈಸ್ ಪಾತ್ ಚಾನಲ್ ಇರೋದೇ ಹೀಲಿಂಗು ಅಂತ ಹೇಳಬಹುದು. ಅದು ಹಾರ್ಮೋನೈಸ್ ಪಾತ್ ಅನ್ನೋದೇ ಹೀಲಿಂಗು. ನೀವೆಷ್ಟು ಜನಕ್ಕೆ ಶೇರ್ ಮಾಡ್ತೀರೋ ಅಷ್ಟು ಬೇರೆಯವ್ರಿಗೆಲ್ಲನೂ ಹೆಲ್ಪ್ ಆಗುತ್ತೆ. ಇಂಥ ವಿಡಿಯೋ ಕಳಿಸ್ರಪ್ಪ, ನನಗೆ ಶೇರ್ ಆಯಿತು, ನಾನು ನೋಡಿದೆ ಅಂತ ಅವರು ಒಂದು ಒಳ್ಳೆ ಬಿಲೀವಿಂದ ನಿಮ್ಮನ್ನು ಬ್ಲೆಸ್ಸಿಂಗ್ ಮಾಡ್ತಾರೆ. ಆ ಬ್ಲೆಸ್ಸಿಂಗಿಂದ ಹೀಲ್ ಆಗುತ್ತೆ ಅಂತ ಹೇಳಬಹುದು. ಈ ಥರ ಇರುತ್ತೆ. ನೆಕ್ಸ್ಟು ಇನ್ನೂ ಒಂದಷ್ಟು ಜನ ಏನಂದರೆ, ಈಗ ಟ್ಯಾರೋ ಕಲಿಬೇಕು ಅಂತ ಕೇಳ್ತಾ ಇದ್ದೀರಾ. ರೀಸನಬಲ್ ಪ್ರೈಸಲ್ಲೇ ಕಲಿಸ್ತೀನಿ. ಜಾಸ್ತಿ ಕಮ್ಮಿಗೆ ನೀವು ಅಂದ್ಕೊಂಡಿರಲ್ಲ, ಇಷ್ಟು ಕಮ್ಮಿಗೆ ಹೇಳ್ಕೊಡ್ತಾರ ಅಂತ ಅಂದ್ಕೊಂಡಿರಲ್ಲ. ಅಲ್ಲಿ ವಾಟ್ಸಪ್ ಇದೆ, ವಾಟ್ಸಪ್ಗೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಎಷ್ಟು ಪ್ರೈಸು ಅಂತ. ಎಲ್ಲ ಮೆಸೇಜ್ ಬಾಕ್ಸಲ್ಲೂ ನೀವು ಹಾಕಬಹುದು. ನಾನು ಹೇಳ್ತೀನಿ ಎಷ್ಟು ಅಂತ. ನೀವು ಕಮೆಂಟ್ ಮಾಡಿದ್ರೂ ಕಮೆಂಟಲ್ಲೂ ನಾನು ತಿಳಿಸ್ತೀನಿ ಎಷ್ಟು ಪ್ರೈಸು ಏನು ಅಂತ. ರೀಸನಬಲ್ ಪ್ರೈಸಲ್ಲೇ. ಮತ್ತು ರೇಖಿನೂ ಅಷ್ಟೇ ರೀಸನಬಲ್ ಪ್ರೈಸಲ್ಲೇ ಮಾಡ್ತಾಯಿದ್ದೀನಿ. ಮತ್ತು 8 ಸೆಕ್ಷನ್ ತಗೊಳ್ತಾ ಇದ್ದೀನಿ. ರೇಖಿ ಮಾಡೋಕ್ಕೆ ಒಂದಷ್ಟು ಜನಕ್ಕೆ ಇಷ್ಟ ಇಲ್ಲ, ಆದರೂ ನಮಗೆ ಲೈಫಲ್ಲಿ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಬೇಕು. ಅದು ಯಾವ ರೀತಿ ಅಂತ 8 ಸೆಕ್ಷನ್ನು, 1 ತಿಂಗಳು ಕೋರ್ಸು. ವೀಕ್ಲಿ 2 ಇರುತ್ತೆ. ವೀಕ್ಲಿ 2 ಸೆಕ್ಷನ್ ಥರ 8 ಸೆಕ್ಷನ್ ತಗೊಳ್ತಾ ಇದ್ದೀನಿ 1 ಮಂತು. ಇದು ರೀಸನಬಲ್ ಪ್ರೈಸಲ್ಲೇ ಇದೆ. ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹೇಳಬಹುದು. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಇವಾಗ ನೋಡಿ, ಚಕ್ರಗಳ ಬಗ್ಗೆ ನೋಡೋಣ. ನಂಬರ್ 1, 2, 3, 4, 5, 6, 7 ನಮ್ಮ 7 ಚಕ್ರಗಳಲ್ಲಿ ಯಾವ ಚಕ್ರ ಎಲ್ಲಿದೆ ನನಗೂ ಗೊತ್ತಿಲ್ಲ, ಆದರೆ ಇಲ್ಲಿ ನೋಡ್ತಾ ಬರೋಣ. ನಿಮ್ಮ ಇಂಟ್ಯೂಷನ್ ಮೇಲೆ ನಿಮಗೆ ಯಾವುದು ರೆಸನೇಟ್ ಆಗ್ತಾಯಿದೆ, ಇದು ನಂಬರ್ಸ್ ಆದರೂ ಆಗಲಿ, ಇಲ್ಲ ಇಲ್ಲಿ ಫುಲ್ ವೈಟೇ ಇದೆ, ಹಾಗಾಗಿ ಆ ನಂಬರ್ಸ್ ಮೇಲೇ ನೀವು ಚೂಸ್ ಮಾಡಬಹುದು. ಅದು ಯಾವುದು ಬರುತ್ತೆ ಯಾವುದು ಇಲ್ಲ ಗೊತ್ತಿಲ್ಲ, ನಿಮ್ಮ ಇಷ್ಟ. 1-2 ಸೆಕೆಂಡ್ ಮೆಡಿಟೇಷನ್ ಮಾಡಿ ನಮ್ಮ ಚಕ್ರ ಯಾವುದು ಇನ್ಬ್ಯಾಲೆನ್ಸ್ ಇದೆ, ನಾನು ಏನು ಆಕ್ಷನ್ ತಗೋಬೇಕು ಅನ್ನೋದನ್ನು ನೋಡ್ತಾ ಬನ್ನಿ. ನಂಬರ್ 1, ಹಾರ್ಟ್ ಚಕ್ರ, ಹೃದಯದ ಚಕ್ರ. ಇದಕ್ಕೆ ಆರ್ಕೇಂಜಲ್ ಮೈಕಲ್ ಅವರು ಇದಕ್ಕೆ ಅಧಿಪತಿ. ಮತ್ತು ಅನಾಥ ಚಕ್ರ, ಇದು ಗ್ರೀನ್ ಕಲರಲ್ಲಿ ಇರುತ್ತೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇದು ನಾರಾಯಣ ಪಾರಾಯಣ ಮಾಡ್ಬೋದು, ಇಲ್ಲ ಹನುಮಂತನ ಇದು ಮಾಡ್ಬೋದು. ಇದು ವಾಯುತತ್ವಕ್ಕೆ ಸೇರಿರೋದು, ಲಂಗ್ಸ್ಗೆ ಸಂಬಂಧಪಟ್ಟಿರೋದು. ಇದು ಹಸಿರು ಬಣ್ಣದಲ್ಲಿ, ನಿಮ್ಮ ಬಟ್ಟೆ ಹಸಿರು ಬಣ್ಣ, ಇಲ್ಲ ನೀವು ಊಟದಲ್ಲಿರಬಹುದು ತರಕಾರಿಗಳು ಮತ್ತು ಸೊಪ್ಪು ಈ ಥರ ಹಸಿರು ಬಣ್ಣದಲ್ಲಿ ತಿಂತಾ ಬಂದ್ರೂ ನಿಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಆಗುತ್ತೆ. ಮತ್ತು ಚಕ್ರ ಮೆಡಿಟೇಷನಲ್ಲಿ 7 ಚಕ್ರದಲ್ಲಿ ಈ ಚಕ್ರದ ಮೇಲೇ ನೀವು ಫೋಕಸ್ ಮಾಡ್ತಾ ಈ ಚಕ್ರನ ಇದು ಮಾಡ್ಬೋದು. ಇದರ ಬೀಜಾಕ್ಷರಿ ಮಂತ್ರ M. ಯಾರಿಗೆಲ್ಲ ಫಸ್ಟದು ರಿಸನೇಟ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಸೆಕೆಂಡ್ ಚಕ್ರ ಯಾವುದು? ಮೂಲಾಧಾರ ಚಕ್ರ, ಆರ್ಕೇಂಜಲ್ ಯೂರಿಯಲ್. ಈ ಆರ್ಕೇಂಜಲ್ ಯೂರಿಯಲ್ ಏಂಜಲ್ಸ್ ಇದ್ದಾರಲ್ವ, ಇವ್ರ ಮೇಲೆನೂ ನಾವು ಮೆಡಿಟೇಷನ್ ಮಾಡ್ಬೋದು. ಚಕ್ರ ಬ್ಯಾಲೆನ್ಸಿಂಗ್ ಆಗುತ್ತೆ.
ಅನಾಥ ಚಕ್ರದಲ್ಲಿ ನಾನು ಇನ್ನೊಂದು ಮಾತು ಹೇಳಬೇಕಾಗಿತ್ತು. ಅದು ಇನ್ಬ್ಯಾಲೆನ್ಸ್ ಇದ್ದರೆ ಏನಾಗುತ್ತೆ ತೊಂದರೆ, ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು, ನೆಕ್ಸ್ಟು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಬರಬಹುದು, ನೆಕ್ಸ್ಟು ನಮಗೆ ಏನು ಬೇಕು ಅನ್ನೋದು ನಮ್ಮಲ್ಲೇ ಬ್ಲಾಕೇಜ್ ಆಗಿರಬಹುದು. ನಾವು ಇಂಥ ಡಿಸಿಷನ್ ತಗೋಬೇಕಾ ಬೇಡವಾ, ಅದು ಬ್ಲಾಕೇಜ್ ಆಗ್ತೈತೆ. ನೆಕ್ಸ್ಟ್ ಇವಾಗ ಆರ್ಕೇಂಜಲ್ ಯೂರಿಯಲ್ ಮೂಲಾಧಾರ ಚಕ್ರ, ಇದರ ಅಧಿಪತಿ ಗಣೇಶ, ಭೂತತ್ವಕ್ಕೆ ಸೇರಿರೋದು, ಕೆಂಪು ಬಣ್ಣದಲ್ಲಿರುತ್ತೆ, ಲಂ ಎನ್ನುವ ಬೀಜಾಕ್ಷರಿ ಮಂತ್ರ. ಇದು ಬ್ಲಾಕೇಜ್ ಆದರೆ ನಮ್ಮ ಸ್ಟೆಬಿಲಿಟಿ ಇರಲ್ಲ. ಮತ್ತು ನೀವು ಭೂಮಿಯಲ್ಲಿ ಒಂದು 5 ನಿಮಿಷ ಆದ್ರೂ ವಾಕ್ ಮಾಡ್ಬೋದು, ಫುಟ್ ವಾಕ್ ಅಂತಾರೆ. ಏನು ಮಣ್ಣಲ್ಲಿ ಇರಬಹುದು, ಇಲ್ಲ ಹಸಿರು ಬಣ್ಣದ ಹುಲ್ಲಲ್ಲಿ ಇರಬಹುದು. ನೀವು ಮೆಡಿಟೇಷನ್ ಆಗಲಿ, ನೆಕ್ಸ್ಟ್ ಇಲ್ಲ ವಾಕಿಂಗ್ ಆಗಲಿ, ಇವೆರಡಲ್ಲಿ ಮಾಡಬಹುದು. ಮಾಡಿದ್ರೆ ನಿಮ್ಮ ಮೂಲಾಧಾರ ಚಕ್ರ ಬ್ಯಾಲೆನ್ಸಿಂಗ್ ಆಗುತ್ತೆ. ಮತ್ತು ರೆಡ್ ಕಲರ್ ಬಟ್ಟೆ ಯೂಸ್ ಮಾಡ್ಬೋದು, ರೆಡ್ ಕಲರ್ ಕರ್ಚೀಪ್ ಆದರೂ ನಿಮ್ಮ ಹತ್ರ ಇಟ್ಕೋಬಹುದು. ಇನ್ನು ರೆಡ್ಡಲ್ಲಿ ಟೊಮೊಟೊ, ಕ್ಯಾರೆಟ್ ಈ ಥರ ನೀವು ಯೂಸ್ ಮಾಡಬಹುದು. ನೆಕ್ಸ್ಟು ನಮ್ಮ ಸ್ಟೇಬಿಲಿಟಿಗೆ ಮತ್ತು ನಮ್ಮ ಹಣಕಾಸಿನ ಸಮಸ್ಯೆಗೆ ಮೂಲ ಕಾರಣ ಆಗುತ್ತೆ ಬೇಸ್ಮೆಂಟು. ನಾವು ಮನೆ ಕಟ್ಟಬೇಕಂದ್ರೆ ನಾವು ಬೇಸ್ಮೆಂಟ್ ಯಾವ ರೀತಿ ಇರಬೇಕು, ಆ ಬೇಸ್ಮೆಂಟೇ ಪರ್ಫೆಕ್ಟ್ ಇಲ್ಲ ಅಂದಾಗ ಆಗಲ್ಲ. ಆದರೆ ಚಕ್ರ ಒಂದಕ್ಕೂ ಒಂದಕ್ಕೂ ಅಲೈನ್ಮೆಂಟ್ ಆಗಿರುತ್ತೆ. ಆದರೆ ನಿಮ್ಮದು ಯಾವುದು ಅಂತ ನೀವು ತಿಳ್ಕೊಬಹುದು. ಓಕೆ, ಸೆಕೆಂಡ್ ಆಯಿತು. ಇವಾಗ ಥರ್ಡ್ ಒನ್ ಆರ್ಕೇಂಜಲ್ ರೆಜಿಯಲ್, ಆಗ್ನೇಯ ಚಕ್ರ, ಥರ್ಡ್ ಐ. ಇಲ್ಲಿ ಶಿವಶಕ್ತಿ ಇಬ್ಬರು ಇರ್ತಾರೆ, ಥರ್ಡ್ ಐ ಚಕ್ರ. ಮತ್ತು ಇದಕ್ಕೆ ಮನಸ್ಸಿಗೆ ಸಂಬಂಧಪಟ್ಟಿರೋ ಚಕ್ರ ಇದು. ಮತ್ತು ಕಡು ನೀಲಿ ಬಣ್ಣದಲ್ಲಿರುತ್ತೆ. ಓಂ ಇದರ ಬೀಜಾಕ್ಷರಿ ಮಂತ್ರ. ಆರ್ಕೇಂಜಲ್ ರೆಜಿಯಲ್ ಇವ್ರ ಮೇಲೆ ಮೆಡಿಟೇಷನ್ ಮಾಡ್ಬೋದು. ಈ ಚಕ್ರ ಬ್ಲಾಕೇಜ್ ಇದ್ದರೆ ಏನಾಗುತ್ತೆ, ಇನ್ಬ್ಯಾಲೆನ್ಸ್ ಆಗಿದ್ದರೆ ಏನಾಗುತ್ತೆ, ನಮ್ಮ ಥರ್ಡ್ ಐ ಓಪನ್ ಆಗಲಿಲ್ಲ ಅಂದರೆ ನಮ್ಮ ಐಡಿಯಾಸ್ ಆಗಲ್ಲ. ನಮ್ಮ ವಿದ್ಯಾಭ್ಯಾಸದಲ್ಲೂ ನಾವು ಹಿಂದೆ ಇರ್ತೀವಿ. ವಿದ್ಯಾಭ್ಯಾಸನೇ ಓನ್ಲಿ ಮಕ್ಕಳಿಗೆ ಮಾತ್ರ ಅಲ್ವಾ ಅನ್ಬಹುದು, ನಮಗೂ ಬೇಕಲ್ವ. ನಮ್ಮಲ್ಲೂ ವಿದ್ಯಾಭ್ಯಾಸ ಅಂದರೆ ನಾವು ಇನ್ನೊಬ್ಬರ ಜೊತೆ ಕಮ್ಯುನಿಕೇಷನ್ ಇರಬಹುದು, ನಾವು ಇನ್ನೊಬ್ಬರ ಜೊತೆ ಮಾತಾಡೋದಿರಬಹುದು, ನೆಕ್ಸ್ಟು ದೃಷ್ಟಿಕೋನ ಇರಬಹುದು, ನಾವು ನೋಡೋ ದೃಷ್ಟಿಕೋನ ಇರಬಹುದು. ಅದರಲ್ಲೂ ನಮ್ಮಲ್ಲಿ ಎಚ್ಚರಿಕೆ ಆಗುತ್ತೆ. ದಿವ್ಯ ದೃಷ್ಟಿ ಅಂತಾರೆ. ಪ್ರತಿಯೊಬ್ಬರಿಗೂ ಥರ್ಡ್ ಐ ಬ್ಯಾಲೆನ್ಸಿಂಗ್ ಬೇಕು. ಥರ್ಡ್ ಐ ಬ್ಯಾಲೆನ್ಸಿಂಗ್ ಇದ್ದರೆ, ಮತ್ತು ತಲೆನೋವು, ತುಂಬ ತಲೆನೋವು ಅನ್ನೋದು, ಮೈಗ್ರೇನು ಈ ಥರ, ಮತ್ತು ಕಣ್ಣಿಗೆ ಸಂಬಂಧಪಟ್ಟಿರೋದು, ಕಿವಿಗೆ ಸಂಬಂಧಪಟ್ಟಿರೋ ನೋವಾಗಲಿರಬಹುದು, ಅದೆಲ್ಲನೂ ಇದೆ. ಮತ್ತು ಮನಸ್ಸು ಅಂತ ಇದೆ, ಅದಕ್ಕೆ ಇದು ಥರ್ಡ್ ಐ. ನಿಮ್ಮ ಥರ್ಡ್ ಐ ಎಷ್ಟು ಬ್ಯಾಲೆನ್ಸಿಂಗ್ ಆಗಿರುತ್ತೆ, ನಿಮ್ಮ ಮನಸ್ಸಿನ ಶಕ್ತಿನೂ ಅಷ್ಟೇ ಇದಾಗುತ್ತೆ. ಕಡು ನೀಲಿ ಬಣ್ಣ, ಓಂ ಬೀಜಾಕ್ಷರಿ ಮಂತ್ರ. ನೆಕ್ಸ್ಟು ನಂಬರ್ 4 ಆರ್ಕೇಂಜಲ್ ಜೋಫಿಯಲ್. ಅಲ್ಲಿ ಕಲರ್ಸೂ ನಾನು ಹಾಕಿದ್ದೀನಿ ನೋಡಿ. ಆ ಕಲರ್ಸೂ ಬಟ್ಟೆ ಹಾಕ್ಕೊಂಡ್ರು ಓಕೆ ಇದಾಗುತ್ತೆ. ಮತ್ತು ಆ ಕಲರ್ಸ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ರು ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ, ರೆಸನೇಟ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಕಾಣಿಸ್ತಾ ಇದೆ. ಆರ್ಕೇಂಜಲ್ ಜೋಫಿಯಲ್ ಇದಕ್ಕೆ ಮಣಿಪುರ ಚಕ್ರ ಇದೆ. ಸೂರ್ಯನ ಅಧಿಪತಿ, ಸೂರ್ಯದೇವನ ಅಧಿಪತಿ. ಅಗ್ನಿ ತತ್ವ, ಹಳದಿ ಬಣ್ಣ, ಯೆಲ್ಲೋ ಕಲರ್. ಇದಕ್ಕೆ ಬೀಜಾಕ್ಷರಿ ಮಂತ್ರ ರಮ್. ಇದು ಬ್ಲಾಕೇಜು ಅಂದರೆ ಇನ್ಬ್ಯಾಲೆನ್ಸ್ ಇದ್ದರೆ ಏನಾಗುತ್ತೆ, ನಮ್ಮ ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಆದ್ರೆಗನ ನಮ್ಮಲ್ಲಿ ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಇದ್ದರೆ ಆಲ್ಮೋಸ್ಟ್ ನಮ್ಮಲ್ಲಿ ಇರುವ ಶಕ್ತಿ ಮತ್ತು ಗಟ್ಟು, ನಮ್ಮ ಗಟ್ಟು ಅಂತ ಹೇಳ್ತಾರಲ್ವ, ನಿನ್ನ ಗಟ್ಟು ಏನು ಹೇಳುತ್ತಾ ನೋಡಿ ಅಂತಾರೆ. ಮತ್ತು ಆರೋಗ್ಯದಲ್ಲಿ ನಮ್ಮ ಜೀರ್ಣಶಕ್ತಿ ಅನ್ನೋದು ಇಲ್ಲೇ ಬರುತ್ತೆ. ಇದು ಇನ್ಬ್ಯಾಲೆನ್ಸಿಂದ ನಮ್ಮ ತುಂಬ ಎಫೆಕ್ಟ್ ಆಗುತ್ತೆ. ಇಷ್ಟಾರ್ಥ ನೆರವೇರೋದಿಲ್ಲ. ಇದು ಬ್ಯಾಲೆನ್ಸ್ ಆಗಿದ್ದರೆ ಇಷ್ಟಾರ್ಥ ನೆರವೇರುತ್ತೆ ಒಂದು. ನೆಕ್ಸ್ಟು ನಮ್ಮಲ್ಲಿ ಜೀರ್ಣಶಕ್ತಿ ಕ್ರಿಯೆ ಹೆಚ್ಚಾಗುತ್ತದೆ. ಇದು ಸೂರ್ಯನಿಗೆ ಸಂಬಂಧಪಟ್ಟಿರೋದು. ಸೂರ್ಯದೇವನಿಗೆ ಏನೇನು ಹರಕೆ ಆರೋಗ್ಯ ಏನೇನು ತೋರಿಸ್ತಾರೋ ಅದನ್ನೆಲ್ಲ ಮಾಡಬಹುದು. ಇದರಿಂದ ನಿಮ್ಮಲ್ಲಿ ಇಷ್ಟಾರ್ಥ ನೆರವೇರುತ್ತೆ, ನಿಮ್ಮಲ್ಲಿ ಒಂದು ಬ್ಯಾಲೆನ್ಸಿಂಗ್ ಬರುತ್ತೆ. ಒಂದು ಮೇಲೆ ಚಕ್ರಗಳು ಮತ್ತು ಕೆಳಗಡೆ ಚಕ್ರಗಳಿಗೆ ಮಧ್ಯದಲ್ಲಿರುತ್ತೆ. ಇದು ಆಲ್ಮೋಸ್ಟ್
ನಮ್ಮಲ್ಲಿ ಎಷ್ಟು ಬ್ಯಾಲೆನ್ಸಿಂಗ್ ಇರುತ್ತೋ ನಮ್ಮ ಕ್ರಿಯೇಟಿವಿಟಿನೂ ಅಷ್ಟೇ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಹಣಕಾಸಿನ ಸಮಸ್ಯೆಗೂ ಇದು ಒಂದು ಕಾರಣ ಅಂತ ಹೇಳಬಹುದು, ಈ ಚಕ್ರ ಇನ್ಬ್ಯಾಲೆನ್ಸ್ ಇದ್ದರೆ ಕಣ. ಮತ್ತು ಜೀರ್ಣಕ್ರಿಯೆಗೆ ಪಟ್ಟಿರೋದು ಹೊಟ್ಟೆಗೆ ಸಂಬಂಧಪಟ್ಟಿರೋ ಎಲ್ಲದಕ್ಕೂ ಇದು ಇದು ಪರಿಹಾರ ಅಂತ ಸಿಗುತ್ತೆ. ನೆಕ್ಸ್ಟು 5ನೇ ಕಾರ್ಡು 5. ಇದು ಬಂದು ಸ್ವಾಧಿಷ್ಠಾನ ಚಕ್ರ. ಸ್ವಾಧಿಷ್ಠಾನ ಚಕ್ರದಲ್ಲಿ ಆರ್ಕೇಂಜಲ್ ಗೇಬ್ರಿಯಲ್. ಇದು ಆರೆಂಜ್ ಬಣ್ಣದಲ್ಲಿರುತ್ತೆ, ಕಿತ್ತಳೆ ಬಣ್ಣದ ಕಲರು. ಮತ್ತು ಇದಕ್ಕೆ ಇಂದ್ರ ದೇವನ ಅಧಿಪತಿ, ಜಲತತ್ವ ಇರುತ್ತೆ, ನೀರಿಗೆ ಸಂಬಂಧಪಟ್ಟಿರೋದು ಎಲ್ಲ ಥರನೂ ಜಲತತ್ವ. ಮತ್ತು ಇದಕ್ಕೆ ಓಂ ಬೀಜಾಕ್ಷರಿ ಮಂತ್ರ. ಇದು ಇನ್ಬ್ಯಾಲೆನ್ಸ್ ಆಗಿದ್ರೆಗನ ಇದರಲ್ಲಿ ಮೇಯ್ನ್ ಇನ್ಬ್ಯಾಲೆನ್ಸ್ ಆದರೆ ಕ್ರಿಯೇಟಿವಿಟಿ ಇರಲ್ಲ. ಐಡಿಯಾಸ್, ಕ್ರಿಯೇಟಿವಿಟಿ ಇವಾಗ ಐಡಿಯಾ ಬರುತ್ತೆ, ಅದನ್ನು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಬೇರೆ ಬೇರೆ ಐಡಿಯಾ ಆಗಲಿ ಬೇರೆ ಬೇರೆ ಇದಾಗಲಿ ಬೇಕು. ನೆಕ್ಸ್ಟು ಇದು ಮಕ್ಕಳಿಗೆ ಸಂಬಂಧಪಟ್ಟ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರೋದು ಮತ್ತು ಕಿಡ್ನಿಗೆ ಸಂಬಂಧಪಟ್ಟಿರೋ ಚಕ್ರ. ಇದು ನಮ್ಮ ಹೊಕ್ಕಳಿಗಿಂತ ಒಂದು 2 ಇಂಚ್ ಕೆಳಗಡೆ ಇರುತ್ತೆ. ಈ ಮಣಿಪುರ ಚಕ್ರ ನಮ್ಮ ಹೊಕ್ಕಳಿಗಿಂತ 2 ಇಂಚು ಮೇಲೆ ಇರುತ್ತೆ. ಇದು ಬಂದು ನಿಮ್ಮಲ್ಲಿ ಜಲತತ್ವ ಇಂಬ್ಯಾಲೆನ್ಸ್ ಅಂದರೆ ತುಂಬ ಜಲಕ್ಕೆ ಸಂಬಂಧಪಟ್ಟಿರೋದು. ಇವಾಗ ನೆಗಡಿ ಅಂತ ಹೇಳ್ಬೋದು, ಕೆಮ್ಮು, ಆ ಥರ ನಾರ್ಮಲ್ ಸಿಂಪ್ಟಮ್ಸ್ ಇರುತ್ತೆ. ನೆಕ್ಸ್ಟು ಗರ್ಭಕೋಶಕ್ಕೆ ಏನು ತೊಂದರೆ ಇರುತ್ತೋ ಅದು. ಮತ್ತು ಮಕ್ಕಳಾಗದಿರೋ ಇರೋದಕ್ಕೂ ಇದು ಇನ್ಬ್ಯಾಲೆನ್ಸಲ್ಲಿ ಇದ್ರೂ ಆಗಲ್ಲ, ಇದು ಬ್ಯಾಲೆನ್ಸಾಗಿ ಇರಬೇಕು. ನೆಕ್ಸ್ಟ್ 6ನೇದು ಸಹಸ್ರಾರ ಚಕ್ರ. ಇದು ನಮ್ಮ ನೆತ್ತಿಯ ಮೇಲೆ ಇರುತ್ತೆ, ಆರ್ಕೇಂಜಲ್ ಜಡಿಕಿಯಲ್. ಇದು ಆರ್ಕೇಂಜಲ್ ಗೇಬ್ರಿಯಲು ಸ್ವಾಧಿಷ್ಠಾನ ಚಕ್ರಕ್ಕೆ. ಇದು ಆರ್ಕೇಂಜಲ್ ಜಡಿಕಿಯಲ್. ಸಹಸ್ರಾರ ಚಕ್ರ ಇದು ಬ್ರಹ್ಮದೇವರಿಗೆ ಸಂಬಂಧಪಟ್ಟಿರೋದು. ಇದು ಸಂಪೂರ್ಣತೆ ಅಂತ ಹೇಳ್ತಾರೆ. ಇದು ನೇರಳೆ ಬಣ್ಣದಲ್ಲಿರುತ್ತೆ. ಇದಕ್ಕೆ ಬೀಜಾಕ್ಷರಿ ಮಂತ್ರ ಸೋಹಂ. ಇಲ್ಲಿ ನೋಡಿದ್ರಿ 3rd ಐ ಚಕ್ರಕ್ಕೆ ಹೋಮ್ ಇರುತ್ತೆ. ಆ ಹೋಮನು ಇದಕ್ಕೂ ಹೋಮ ಅಂತಲೂ ಸೇರಿಸ್ಕೋಬೋದು, ಇಲ್ಲ ಸೋಹಂ 2 ಆಗುತ್ತೆ. ನೇರಳೆ ಬಣ್ಣದಲ್ಲಿ ಇರುತ್ತೆ. ಇದು ಇಂಬ್ಯಾಲೆನ್ಸ್ ಆಗೋಕ್ಕೆ ಒಂದು 85% ಇಲ್ಲ, ಒಂದು 85% ಬ್ಯಾಲೆನ್ಸಿಂಗಲ್ಲೇ ಇರುತ್ತೆ. ಇನ್ನು ಮಿಕ್ಕಿರೋದು ಮಾತ್ರ ಇನ್ಬ್ಯಾಲೆನ್ಸ್ ಅಂತ ಹೇಳಬಹುದು. ಇದು ಸಂಪೂರ್ಣತ್ವ, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅಷ್ಟೊಂದು ಇದಿಲ್ಲ. ಈ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಇದು ಬ್ಯಾಲೆನ್ಸ್ ಆಗಿರುತ್ತೆ. ಇದು ಬ್ರಹ್ಮಾಂಡ, ನೀವು ಮೆಡಿಟೇಷನ್ ಮಾಡೋ ಅಷ್ಟಕ್ಕೆ ಇದು ಆಕ್ಟಿವೇಶನಲ್ಲಿ ಬರುತ್ತೆ, ನಿಮಗೆ ಬ್ಯಾಲೆನ್ಸಿಂಗ್ ಆಗುತ್ತೆ. ಇದು ಆಲ್ಮೋಸ್ಟ್ ಮೆಡಿಟೇಷನ್ಗೆ ಸಂಬಂಧಪಟ್ಟಿರುತ್ತೆ. ನೇರಳೆ ಬೆಳಕಿನ ಎನರ್ಜಿ ನಿಮಗೆ ಸೇರುತ್ತೆ. ಇದು ಸಂಪೂರ್ಣತ್ವ ಅಂತ ಹೇಳ್ತಾರೆ. ಇದಕ್ಕೆ ಇಂಥದ್ದು ಅಂತ ಏನೂ ಇಲ್ಲ. ಪರ್ಪಲ್ ಕಲರ್ನ ತುಂಬ ಯೂಸ್ ಮಾಡಿದ್ರೂ ಓಕೆ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ 7ನೇದು ಆರ್ಕೇಂಜಲ್ ಮೈಕಲ್. ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ಇಲ್ಲಿ ಸರಸ್ವತಿ ಮತ್ತು ಶಿವ, ಸರಸ್ವತಿನೂ ಇರ್ತಾರೆ, ಶಿವನೂ ಇರ್ತಾರೆ. ವಿಶುದ್ಧ ಚಕ್ರ ಗಂಟಲಿನ ಇದು ಆಕಾಶ ತತ್ವಕ್ಕೆ ಸೇರಿರುತ್ತೆ. ಇದು ಆಕಾಶದ ನೀಲಿ ಕಲರ್, ಸ್ಕೈ ಬ್ಲೂ ಕಲರ್. ಇದಕ್ಕೆ ಹಮ್ ಬೀಜಾಕ್ಷರಿ ಮಂತ್ರ ಹಮ್. ಇದು ಬಂದು ನಮಗೆ ಥ್ರೋಟ್ ಚಕ್ರಕ್ಕೆ ಸಂಬಂಧಪಟ್ಟಿರೋದು. ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ನಾವು ಏನೋ ಹೇಳಬೇಕು ಅಂದ್ಕೊಂಡಿರ್ತೀವಿ. ಇವಾಗ ನಮಗೆಲ್ಲನೂ ಟ್ಯಾರೋ ರೀಡಿಂಗ್ ಮಾಡಬೇಕಂದ್ರೆ, ಇಲ್ಲ ನಾವು ಬೇರೆಯವ್ರಿಗೆ ಕೋಚ್ ಮಾಡಬೇಕು ಅಂದರು, ಮೆಡಿಟೇಷನ್ ಮಾಡಿಸ್ಬೇಕು ಅಂದರು, ನಮ್ಮಲ್ಲಿ ವಿಶುದ್ಧ ಚಕ್ರ ಬ್ಯಾಲೆನ್ಸಿಂಗ್ ಆಗಿರಬೇಕು. ನೋಡಿ, ಈ ಥರ ಬ್ರಾಸ್ಲೈಟನ್ನು ಹಾಕಬಹುದು. ಬ್ರಾಸ್ಲೈಟು ಇದು ಗ್ರೀನ್ ಕಲರ್, ನಾನು ಹಾರ್ಟ್ ಚಕ್ರ ಕೇಳಿದೆ, ಇದು ಬ್ರಾಸ್ಲೈಟು, ಈ ಥರನೂ ಹಾಕಬಹುದು. ನೆಕ್ಸ್ಟು ಇದರಿಂದ ತುಂಬ ಗಂಟಲು ನೋವಿಗೆ ಸಂಬಂಧಪಟ್ಟಿರೋದು ಇರಬಹುದು. ಥ್ರೋಟ್ ಚಕ್ರ ಇನ್ಬ್ಯಾಲೆನ್ಸ್ ಆದ್ರೆಗನ. ನೆಕ್ಸ್ಟು ಥೈರಾಯ್ಡ್ ಸಮಸ್ಯೆ ಬಂದರೆ ಅದಕ್ಕೂ ಆಗುತ್ತೆ. ನೆಕ್ಸ್ಟು ನಮ್ಮ ಮಾತಿನ ಉಚ್ಚಾರಣೆ ಯಾವ ರೀತಿ ಇರಬೇಕು ಅದು ಆಗುತ್ತೆ. ಇದು ಬ್ಯಾಲೆನ್ಸಿಂಗ್ ಆಗಿದ್ರೆಗನ ನಿಮ್ಮಲ್ಲಿ
ಇವಾಗ ಯಾರ ಜೊತೆ ಏನೋ ಮಾತಾಡಬೇಕು ಅಂದ್ಕೊಳ್ತೀರಾ, ಮಾತಾಡೋಕ್ಕಾಗಲಿಲ್ಲ, ಅವರು ಅಂದಿರೋದನ್ನು ನಾವು ಅವಮಾನ ಆಗೋದು ಅಂತಾರಲ್ವ, ಅದು ಈ ಚಕ್ರ ಇನ್ಬ್ಯಾಲೆನ್ಸ್ ಇದ್ದರೆ. ಈಗ ನಾವು ಅಲ್ಲಿ ಅವರು ಹೇಳ್ತಾ ಇರ್ತಾರೆ, ನಮ್ಮನ್ನು ಬೈತಾರೆ ಅಂತ ಅನ್ಬಹುದು, ನಾರ್ಮಲಾಗಿ ಹೇಳ್ತಾ ಇದ್ದೀನಿ. ಆ ಬೈಯೋ ಮಾತನ್ನು ನಾವು ಕೇಳಿಸ್ಕೊಳ್ತೀವಿ ಅಷ್ಟೇ. ನಾವು ಮತ್ತೆ ಮಾತಾಡೋಕ್ಕೆ ನಮಗೆ ಆಗ್ತಾಯಿಲ್ಲ, ಮನಸ್ಸಲ್ಲಿ ಇದೆ, ಬಾಯಿಯೊಳಗಡೆ ಬಾಯಿಯಿಂದ ಈಚೆ ಬರೋಕ್ಕಾಗ್ತಾಯಿಲ್ಲ. ಒಂದಷ್ಟು ಜನ ನಿನ್ನ ಬಾಯಲ್ಲಿ ಏನು ಇಟ್ಕೊಂಡಿದೀಯ ಮಾತಾಡು ಅಂತಾರೆ, ಆದರೆ ಅದು ಥ್ರೋಟ್ ಚಕ್ರ ಇನ್ಬ್ಯಾಲೆನ್ಸ್ ಇರುತ್ತೆ, ಅದು ಮಾತಾಡೋಕ್ಕಾಗಲ್ಲ, ನಾವು ಅಂದ್ಕೊಳ್ತೀವಿ. ಆ ಥರ ಇದು ಇನ್ಬ್ಯಾಲೆನ್ಸ್ ಆದರೆ. ಇದು ಬ್ಯಾಲೆನ್ಸಿಂಗ್ ಆಗಬೇಕಂದ್ರೆ ವಿಶುದ್ಧ ಚಕ್ರ, ಆಕಾಶ ತತ್ವ, ಆಕಾಶ ನೋಡ್ತಾ ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಇಂಥ ಕಲರ್ ಬಟ್ಟೆ ಹಾಕ್ಕೋಬಹುದು, ಇದಕ್ಕೆ ಸಂಬಂಧಪಟ್ಟ ಕಲರ್ಸಲ್ಲೂ ಇದು ಮಾಡಬಹುದು. ಇನ್ನು ನೆಕ್ಸ್ಟು ನಿಮಗೆ ಬ್ರಾಸ್ಲೆಟ್ಸು ಆ ಥರ ಏನಾದರೂ ಬೇಕು ಅಂದರೆ ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ ಇಲ್ಲಿ ಕಾಂಬೋ ಪ್ಯಾಕಲ್ಲಿ ನಾನು ಮಾಡಿದ್ದೀನಿ ನೋಡಿ. ಇಲ್ಲಿ ಯೆಲ್ಲೋ ಕಲರ್ ಮಣಿಪುರ ಚಕ್ರಕ್ಕೆ ಇದೆ, ಇಲ್ಲ ವೈಟ್ ಕಲರ್ ಇದೆ, ಮತ್ತು ನಮ್ಮ ಇಷ್ಟಾರ್ಥ ನೆರವೇರಿಸೋ ಅಂತ ಇದು ಮಾಲ ಅಂತ ಹೇಳಬಹುದು, ಈ ಮಾಲ. ನೆಕ್ಸ್ಟು ಎಲ್ಲ ನಿಮ್ಗೆ ಯಾವ ಚಕ್ರದ ಮೇಲೆ ಬೇಸಸ್ ಮೇಲೆ ಬೇಕೋ ಆ ಥರ ನಾನು ಮಾಡಿಸ್ಕೊಡ್ತೇವೆ. ಇದು ನೋಡಿ, ಇದು ಸ್ವಲ್ಪ ಕಲರ್ ಶೇಡ್ ಆಗಿದೆ, ತುಂಬ ದಿನ ಆಯಿತು ನಾನು ತಗೊಂಡು. ರಾಕಲ್ಲಿ ಬಂದಿರೋದು ಇದು ಶೈನಿಂಗ್ ಆಗಿದೆ, ಇದು ರಾಕಲ್ಲಿ ಬಂದಿದೆ ನೋಡಿ. ಶೈನಿಂಗ್ ಅಂದರೆ ಈ ಥರ ಇರುತ್ತೆ, ರಾಕ್ ಅಂದರೆ ಇದು ನೋಡಿ. ಟೈಗರ್ ಐ, ಇದು ಟೈಗರ್ ಐ, ಇದು ಮನಿ ಅಬಂಡೆನ್ಸ್ಗೋಸ್ಕರನೇ ಇರೋ ಕ್ರಿಸ್ಟಲ್ ಇದು. ನೆಕ್ಸ್ಟು ಈ ಥರ ಬ್ರಾಸ್ಲೆಟ್ ಸಿಗುತ್ತೆ, ಮತ್ತು ಬ್ಲಾಕ್ ಎನರ್ಜಿಯನ್ನು ಕ್ಲಿಯರ್ ಮಾಡುತ್ತೆ. ಮನಿಗೋಸ್ಕರ ನೋಡಿ ಈ ಥರ ರಾಕ್ ಕ್ರಿಸ್ಟಲ್ ತೊಗೋಬೋದು, ಮತ್ತು ಬ್ರಾಸ್ಲೆಟು ತೊಗೋಬಹುದು, ಪೈರೇಟ್ ಕ್ರಿಸ್ಟಲ್. ಮತ್ತು ನಮಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ, ನಮ್ಮ ಬ್ಲಾಕ್ ಮ್ಯಾಜಿಕ್ಕಿಂದ ನಾವು ಈಚೆ ಬರಬೇಕು, ಕರ್ಮ ರಿಲೀಸ್ ಬ್ರಾಸ್ಲೆಟ್ ಇದು. ನೆಕ್ಸ್ಟು ನೋಡಿ, ಪಿಂಕ್ ಕಲರ್ ಅಲ್ಲಿರುತ್ತೆ, ಪಿರಮಿಡ್ ಶೇಪಲ್ಲಿರುತ್ತೆ, ಇಷ್ಟೇ ಇರುತ್ತೆ, ಇಷ್ಟಿದೆ. ಈ ಥರ ಕ್ರಿಸ್ಟಲ್ಸ್ ಸಿಗುತ್ತೆ. ನೆಕ್ಸ್ಟು ಸೆಲೆನೈಟು ಈ ಥರ ಸಿಗುತ್ತೆ. ನೆಕ್ಸ್ಟು ನೋಡಿ ಈ ಥರ ನಾನು ಶೋಕೇಶಲ್ಲಿ ಇಡಬಹುದು, ಇಲ್ಲ ನಮ್ಮದು 7 ಚಕ್ರದೂ ಇರುತ್ತೆ. ಮತ್ತು ನನ್ನ ಹತ್ರ ಬ್ರಾಸ್ಲೆಟ್ ಇತ್ತು, ಇವಾಗ ಸದ್ಯಕ್ಕೆ ಸಿಗಲಿಲ್ಲ ನೋಡಿ. ಈ ಥರನೂ ಎಲ್ಲ 7 ಚಕ್ರನೂ ಇದರಲ್ಲೇ ಇದೆ ನೋಡಿ. ಈ ಥರ ನಿಮಗೆ ಯಾವ್ದು ಬೇಕಂತ ಹೇಳಿದ್ರೆ ನಮ್ಮ ಹತ್ರ ಆ ಥರ ಸಿಗುತ್ತೆ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾವು ಮಾಡಿಕೊಡ್ತೇವೆ. ಮತ್ತು ನಿಮಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮಗೆ ಯಾವುದು ಚಕ್ರ ಬ್ಯಾಲೆನ್ಸಿಂಗ್ ರಿಸನೇಟ್ ಆಯಿತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವುದು ಬ್ಯಾಲೆನ್ಸಿಂಗ್ ಆಯಿತು, ಇಲ್ಲ ಯಾವ ಚಕ್ರ ಅದು ನಮಗೆ ಕರೆಕ್ಟಾಗಿ ಆನ್ಸರ್ ಸಿಕ್ತು ಅನ್ನೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಹಾರ್ಮೋನೈಸ್ ಪಾತ್, ಥ್ಯಾಂಕ್ ಯು. ಅಂದರೆ ನಿಮ್ಗೆ ಹೀಲ್ ಆಗಲಿ ಅನ್ನೋ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.